ದರ್ಶನ್ ಅವರ ಹಾಗೆ ತರುಣ್ ಸುಧೀರ್ ಅವರ ಮತ್ತೊಂದು ಕಾಂಬಿನೇಷನ್ ಚಿತ್ರ ಬರೋದು ಆಲ್ರೆಡಿ ಕನ್ಫರ್ಮ್ ಆಗಿದೆ. ಡೆವಿಲ್ ದ ಹೀರೋ ಚಿತ್ರದ ಪ್ರಿಪ್ರೇಷನ್ ಆಲ್ರೆಡಿ ಅದ್ಭುತವಾಗಿ ಶುರುವಾಗಿದೆ. ದರ್ಶನ್ ಅವರ ಹಾಗೆ ಪ್ರೇಮ್ ಅವರ ಕಾಂಬಿನೇಷನ್ ಚಿತ್ರ ಈ ವರ್ಷ ಸೆಟ್ ಇರುತ್ತಾ ಅಂತ ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತೀವಿ. ರಾಜವೀರ ಮದಕರಿ ನಾಯಕ, ಇಮ್ಮಡಿ ಪುಲಿಕೇಶಿ ಈ ಚಿತ್ರಗಳೆಲ್ಲ ಯಾವಾಗಲೂ ಬಸ್ಸಲ್ಲೇ ಇರುತ್ತವೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೋಜು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಕಾಟೇರ ಸಿನಿಮಾ ಈಗ ಒಂದು ಇಂಡಸ್ಟ್ರಿ ಹಿಟ್ ಆಗಿದೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಜನ ನಿಜ ಅಂತ ಇದ್ದಾರೆ, ಸ್ವಲ್ಪ ಜನ ಸುಳ್ಳು ಅಂತ ಇದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆಗೆಡ್ಸ್ಕೊಂಬಿಡಿ. ಬ್ಲಾಕ್ ಬಸ್ಟರ್ ಆಗಿದೆ ಚಿತ್ರ, ಒಂದು ಬಿಗ್ ಸಕ್ಸಸ್ ಕಾಣಿದೆ. ಆಲ್ರೆಡಿ ಒಂದು ಬಿಗ್ಗೆಸ್ಟ್ ಹಿಟ್ ಅಂತ ಹೇಳ್ಬೋದು. ಲೈಕ್ 2023 2024 ನೋಡಬೇಕು ಯಾವ್ದು ಬರುತ್ತೆ ಅಂತ. ಬಟ್ ಆಲ್ರೆಡಿ ಒಂದು ಸೂಪರ್ ಸಕ್ಸಸ್ ಆಗಿದೆ. ಸೊ ಫ್ಯಾನ್ಸ್ಗೆಲ್ಲ ಒಂದು ಮನವಿ ಏನಂದರೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಮ್ದವ್ರು ನಂಬಲಿ, ಬಿಟ್ಟವ್ರು ಬಿಡಲಿ. ದುಡ್ಡು ಆಲ್ರೆಡಿ ಬಂದಿದೆ, ಒಂದು ಸೂಪರ್ ಹಿಟ್ ಆಗಿದೆ. ದರ್ಶನ್ ಅವ್ರಿಗೆ ಸಾರಥಿ ಚಿತ್ರ ಆದಮೇಲೆ ಒಂದು ದೊಡ್ಡ ಕಂಬ್ಯಾಕ್ ಬಂದಿದೆ. ಅವರು ಮುಂದಿನ ವರ್ಷ ಯಾವ್ಯಾವೆಲ್ಲ ಚಿತ್ರಗಳು ಅವ್ರ ಲೈನಪ್ಪಲ್ಲಿದೆ ಅಂತ ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತೀವಿ. ಸೊ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ಮೊದಲನೇದಾಗಿ ಮೇನ್ ಮ್ಯಾಟ್ರಿಗೆ ಬಂದ್ಬಿಡೋಣ. ಮೀಡಿಯಲ್ಲಿ ತುಂಬ ಕ್ವಶನ್ಸ್ ಕೇಳ್ತಾಯಿದ್ರು, ಕಾಟೇರ ಸಿನಿಮಾ ಬಿಗ್ ಸಕ್ಸಸ್ ಆದಮೇಲೆ ದರ್ಶನ್ ಅವರು ಹಾಗೆ ತರುಣ್ ಸುಧೀರ್ ಅವರು ಮತ್ತೆ ಯಾವಾಗ ಕೈ ಜೋಡಿಸ್ತಾರೆ ಅಂತ. ಅದು ತುಂಬ ಜನಕ್ಕೆ ಗೊತ್ತಿರಲ್ಲ ಅಂತ ಅನಿಸ್ತದೆ. ಅವ್ರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಅವ್ರ ಕಾಂಬಿನೇಷನಲ್ಲಿ ಮತ್ತೊಂದು ಚಿತ್ರ ಬಂದೇ ಬರುತ್ತೆ ಅಂತ. ಅದು ಪ್ರೊಡ್ಯೂಸರ್ ಸಚ್ಚಿದಾನಂದ ಅವರ ಮೊದಲನೇ ಚಿತ್ರ ಮುಖಾಂತರ. ಸೊ ಇದು ಒಂದು ತುಂಬ ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ತರುಣ್ ಸುಧೀರ್ ಅವರು ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರ ಫ್ಯಾನ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಒಳ್ಳೆ ಕಂಟೆಂಟ್ ಕೊಡಬೇಕು, ಒಂದು ಯುನೀಕ್ ಕಂಟೆಂಟ್ ಕೊಡಬೇಕು ಅಂತ ಕಾನ್ಸೆಪ್ಟ್ ಇರೋವಂಥ ಡೈರೆಕ್ಟರ್. ಸೊ ಇಂಥ ಡೈರೆಕ್ಟರ್ಸ್ನ ದರ್ಶನ್ ಅವರು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಬೇಕು. ಸೊ ಅವ್ರು ಆಲ್ರೆಡಿ ಅನೌನ್ಸ್ ಮಾಡಿರೋದು ತುಂಬ ಒಳ್ಳೆ ವಿಚಾರ ಅಂತ ನಾನು ಹೇಳ್ತೀನಿ. ಸಚ್ಚಿದಾನಂದ ಅವ್ರ ಮೊದಲನೇ ಪ್ರೊಡಕ್ಷನ್ ಸಿನಿಮಾ ಇದು. ಸೊ ಕತೆನೂ ಮೋಸ್ಟ್ ಪ್ರಾಬಬ್ಲಿ ಆಲ್ರೆಡಿ ಮಾತುಕತೆ ಆಗಿರುತ್ತೆ, ಇಲ್ಲ ಆಗಿಲ್ಲ ಅಂದ್ರೂ ಇನ್ನೂ ಒಳ್ಳೆಯದು. ಇವಾಗ ಸದ್ಯಕ್ಕೆ ತರುಣ್ ಸುಧೀರ್ ಅವರು ಒಂದು ಸ್ವಲ್ಪ ಬ್ರೇಕ್ ತೊಗೊತಾರೆ ಅನಿಸುತ್ತೆ, ಒಂದು 6 months. ಅವ್ರು ಆಲ್ರೆಡಿ ಹೇಳಿರೋ ಹಾಗೆ ಅವ್ರದ್ದು ಪ್ರೊಡಕ್ಷನಲ್ಲಿ ಇನ್ನೊಂದು ಸಿನಿಮಾ ಮಾಡಬೇಕು ಅಂತಿದ್ದಾರೆ. ಸೊ ಅದ್ರ ಮೇಲೆ ಅವರು ಫೋಕಸ್ ಮಾಡ್ಬೋದು. ಆದರೆ ಇನ್ನೊಂದು 1 year 1.5 year ಆದಮೇಲೆ ಗ್ಯಾರಂಟಿ ದರ್ಶನ್ ಅವರ ಮುಖಾಂತರ ಮತ್ತೊಂದು ಸಿನಿಮಾ ಮಾಡ್ಬೋದು. ಹೋಪ್ಫುಲಿ ಮಾಡ್ತಾರೆ ಇವ್ರ ಜೊತೆನೇ. ಯಾಕಂದರೆ ಕಾಟೇರ ಸಿನಿಮಾದ ಸಕ್ಸಸ್ ಆದಮೇಲೆ ಅವ್ರಿಗೆ ಡಿಮ್ಯಾಂಡ್ ಅಂತೂ ತುಂಬ ಹೆಚ್ಚಿಗೆ ಆಗಿರುತ್ತೆ. ಸೊ ಬೇರೆ ಯಾವುದಾದ್ರೂ ಸ್ಟಾರ್ ಜೊತೆ ಮಾಡಿದ್ರೂ ಒಳ್ಳೆಯದೇ, ಆದರೆ ದರ್ಶನ್ ಅವ್ರ ಜೊತೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಸೊ ಕಾದು ನೋಡಬೇಕಾಗಿದೆ ಈ ಅನೌನ್ಸ್ಮೆಂಟ್ ಯಾವಾಗ ಆಗುತ್ತೆ ಅಂತ. February 6th ಏನಾದರೂ ಬರುತ್ತಾ ಅಂತ ಕಾದು ನೋಡೋಣ. ಎರಡನೇ ವಿಷಯ, ದರ್ಶನ್ ಅವರು ಸೌಂದರ್ಯ ಜಗದೀಶ್ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಅನೌನ್ಸ್ಮೆಂಟ್ ಮಾಡಿದರು. ಇದು ಹೋದ ವರ್ಷ. ಬಟ್ ಇದುವರೆಗೂ ಅದರ ಡೆವಲಪ್ಮೆಂಟ್ಸ್ ಅಂತೂ ಏನೂ ಆಗಲಿಲ್ಲ. ಬಟ್ ಖಂಡಿತ ಒಂದು ಸಿನಿಮಾ ಮಾಡ್ತಾರೆ ಅಂತ ಗ್ಯಾರಂಟಿ ಇದೆ. ಇದಲ್ಲದೆ ಒಂದು ಫಾರೆಸ್ಟ್ ಆಫೀಸರ್, ಇನ್ನೊಂದು ಪ್ರೊಡಕ್ಷನ್ ಹೌಸಲ್ಲಿ ಫಾರೆಸ್ಟ್ ಆಫೀಸರ್ ರೋಲ್ ಕೂಡ ಮಾಡ್ತಾರೆ ಅಂತ ಸುದ್ದಿ ಹರಿದಾಡ್ತಾ ಇತ್ತು. ಸೊ ಇದೆಲ್ಲ ಯಾವಾಗ ಸೆಟ್ಟೇ ಇರುತ್ತೆ ಗೊತ್ತಿಲ್ಲ, ಬಟ್ ಅತಿ ಶೀಘ್ರದಲ್ಲಿ ಸೆಟ್ಟೇ ಇರಿದ್ರೆ ಚೆನ್ನಾಗಿರುತ್ತೆ. ದರ್ಶನ್ ಅವ್ರದ್ದು ಹಾಗೆ ರಾಕ್ಲೈನ್ ವೆಂಕಟೇಶ್ ಅವ್ರದ್ದು ಒಂಥರ ಯುನೀಕ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾಕಂದರೆ ಅವರು ಫಸ್ಟು ಮಾಡೋಕ್ಕೆ ಹೊರಟಿದ್ದ ಸಿನಿಮಾ ಯಾವುದು ಅಂದರೆ ರಾಜವೀರ ಮದಕರಿ ನಾಯಕ. ಆ ಸಿನಿಮಾ ಸೆಟ್ಟು ಏರಿತ್ತು, ಆಲ್ರೆಡಿ ಶೂಟಿಂಗು ಶುರು ಮಾಡಿದರು. ಅದರ ನಿರ್ದೇಶಕರಾದಂಥ ರಾಜೇಂದ್ರ ಸಿಂಗ್ ಬಾಬು ಅವರು ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಅಂತ ಹೇಳ್ಬೋದು ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ನಾನಂತೂ ಕುತೂಹಲದಿಂದ ಕಾಯ್ತಿದ್ದೆ. ಬಟ್ ಅದು ಕೋವಿಡ್ ಹಾಗೆ ಸ್ವಲ್ಪ ಟೆಕ್ನಿಕಲ್ ಡಿಫಿಕಲ್ಟೀಸಿಂದ ಆ ಸಿನಿಮಾನ ಸದ್ಯಕ್ಕೆ ಹಾಲ್ಟ್ ಮಾಡಿದ್ದಾರೆ. ಅದ್ರ ಬದಲಾಗಿ ಅವರು ಈ ಗೋಲ್ಡ್ ರಿಂಗ್ ಅನ್ನೋ ಸಿನಿಮಾನ ಮಾಡಬೇಕಂತ ಇದ್ದರು. ಆದರೆ ಅದ್ರ ಸ್ಕ್ರಿಪ್ಟ್ ವರ್ಕ್ ಕರೆಕ್ಟಾಗಿ ಇರಲಿಲ್ಲ, ಅದು ಸ್ಯಾಟಿಸ್ಫೈ ಆಗಿಲ್ಲ ಅವರಿಬ್ಬರಿಗೂ ಅಂತ ಹೇಳಿ ಕಾಟೇರ ಸಿನಿಮಾ ಮಾಡಿದ್ದು. ಅದು ನೆಕ್ಸ್ಟ್ ಲೆವೆಲ್ ಬ್ಲಾಕ್ ಬಸ್ಟರ್ ಆಗಿಬಿಡ್ತು. ಸೊ ಮತ್ತೆ ಈ ಗೋಲ್ಡ್ ರಿಂಗ್ನ ಮಾಡ್ಬೋದಾ ಅಥವಾ ರಾಜವೀರ ಮದಕರಿ ನಾಯಕನ ತಿರ್ಗಾ ತೊಗೊಳ್ಬೋದಾ ಈ ವರ್ಷ ಅಂತ ಕಾದು ನೋಡಬೇಕಾಗಿದೆ. ಬಟ್ ನನಗೆ ಗೊತ್ತಿರೋಂಗೆ ಅವರು ಗೋಲ್ಡ್ ರಿಂಗ್ ಅಂತೂ ಮಾಡೋದು ಡೌಟೇ. ಆದರೆ ರಾಜವೀರ ಮದಕರಿ ನಾಯಕ ಅಂತೂ ಗ್ಯಾರಂಟಿ ಮಾಡೇ ಮಾಡ್ತಾರೆ. ಬಟ್ ಯಾವಾಗ ಈ ವರ್ಷನ ಅಂತ ಕಾದು ನೋಡಬೇಕಾಗಿದೆ. ಈಗ ದರ್ಶನ್ ಅವರ ಮುಂದಿನ 2 ಮೇಜರ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋಣ. ಇದೇ ಮೋಸ್ಟ್ಲಿ ಅವರ ನೆಕ್ಸ್ಟ್ 2 ಚಿತ್ರಗಳು ಅಂತ ಆಗಿರ್ಬೋದು. ಮೊದಲನೇದು ಡೆವಿಲ್ ದ ಹೀರೋ ಸಿನಿಮಾ. ಅದು ನಮ್ಮ ಮಿಲನ ಪ್ರಕಾಶ್ ಅವರು ನಿರ್ದೇಶನ ಮಾಡ್ತಾ ಇರೋಂಥ ಚಿತ್ರ. ಮಿಲನ ಪ್ರಕಾಶ್ ಅವರು ಈ ಚಿತ್ರ ಮಾಡೋಕ್ಕೆ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ, ಒಂದು ಕೋರ್ಸ್ ಕೂಡ ಮಾಡ್ಕೊಂಬಂದಿದ್ದಾರೆ ಅಂತ ಸುದ್ದಿ ಇದೆ. ಅವರು ಅವರ ಕಂಫರ್ಟ್ ಝೋನ್ ಬಿಟ್ಟು ಒಂದು ಬೇರೆ ಜಾನರ್ ಸಿನಿಮಾ ಟ್ರೈ ಮಾಡಬೇಕು ಅಂತಿದ್ದಾರೆ. ಸೊ ಇದೊಂದು ಪೊಲಿಟಿಕಲ್ ಥ್ರಿಲ್ಲರ್ ಆಗಿರ್ಬೋದು ಅಂತ ನನಗನ್ನಿಸ್ತದೆ, ಇದೇ ಸುದ್ದಿ ಇರೋದು. ಬಟ್ ಅವರು ಏನನ್ನ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಿಲ್ಲ ಇದುವರೆಗೂ, ಏನೂ ಅದ್ರ ಬಗ್ಗೆ ಹಿಂಟ್ಸ್ ಏನೂ ಕೊಟ್ಟಿಲ್ಲ. ಬಟ್ ಈ ಸಿನಿಮಾಕ್ಕೆ ದರ್ಶನ್ ಅವರು ಪ್ರಿಪರೇಷನ್ ಅಂತೂ ಗ್ಯಾರಂಟಿ ಶುರು ಮಾಡಿದ್ದಾರೆ. ಅವರು ಕಾಟೇರ ಸಿನಿಮಾದ ಸೆಲೆಬ್ರೇಷನ್ ಟೈಮಲ್ಲೇ ನಾವು ನೋಡ್ಬೋದು, ಅವರು ಕೇಕ್ ತಿಂತಾ ಇಲ್ಲ, ಅಂದರೆ ಅದರ ಪ್ರಿಪ್ರೇಷನ್ ಆಲ್ರೆಡಿ ಶುರುವಾಗಿದೆ ಅಂತ ಅರ್ಥ. ಸೊ
ನಾವು ಫೆಬ್ರವರಿ 16 ಇದರ ಅಪ್ಡೇಟ್ಸ್ಗೆ ಗ್ಯಾರಂಟಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗ್ಯಾರಂಟಿ ಆ ಚಿತ್ರದ ಫಸ್ಟ್ ಲುಕ್ ಅಥವಾ ಇದರ ಕಾನ್ಸೆಪ್ಟ್ ಏನಾದರೂ ಒಂದು ಗ್ಯಾರಂಟಿ ರಿವೀಲ್ ಆಗುತ್ತೆ. ಸೊ ಕಾಯ್ತಾ ಇರಿ. ಎರಡನೇದು ನಾನು ಪರ್ಸ್ನಲ್ ಆಗಿ ಕಾಯ್ತಾ ಇರೋವಂಥ ಚಿತ್ರ, ಅದು ಪ್ರೇಮ್ ಅವರ ನಿರ್ದೇಶನದ ಚಿತ್ರ D57 ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ KVN ಪ್ರೊಡಕ್ಷನ್ಸ್ ಅವರು. ಸೊ ದರ್ಶನ್ ಅವರು ಹಾಗೆ ಪ್ರೇಮ್ ಅವರ ಕಾಂಬಿನೇಷನ್ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ. ಕರಿಯ ಆದಮೇಲೆ ಮೊದಲನೇ ಬಾರಿ ಕೊಲಾಬ್ರೇಟ್ ಮಾಡ್ತಿದ್ದಾರೆ. ಅವರಿಬ್ಬರ ಮಧ್ಯ ಸ್ವಲ್ಪ ಮನಸ್ತಾಪಗಳಿತ್ತು, ಬಟ್ ಇವಾಗ ಅದೆಲ್ಲ ಕ್ಲಿಯರ್ ಮಾಡಿ ಇವಾಗ ನುಗ್ತಾ ಇದ್ದಾರೆ ಅವರಿಬ್ಬರು. ಸದ್ಯಕ್ಕೆ ಪ್ರೇಮ್ ಅವರು KD ಸಿನಿಮಾದ ಶೂಟಿಂಗಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಅದು ಯಾವಾಗ ರಿಲೀಸ್ ಆಗುತ್ತೆ ಗೊತ್ತಿಲ್ಲ, ಒಂದು ಮಿಡ್ ಜೂನ್ ಅಥವಾ ಆಗಸ್ಟ್ ಹಂಗೆ ರಿಲೀಸ್ ಆಗ್ಬೋದು. ಸೊ ಅದಾದಮೇಲೆ ದರ್ಶನ್ ಅವರ ಸಿನಿಮಾ ಅವರು ಇಮಿಡಿಯೇಟಾಗಿ ತೊಗೊತಾರ ಇಲ್ಲ ಸ್ವಲ್ಪ ಟೈಮ್ ತೊಗೊತಾರ ಗೊತ್ತಿಲ್ಲ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇದೊಂದು ಐತಿಹಾಸಿಕ ಚಿತ್ರ ಆಗಿರ್ಬೋದು, ಸ್ವಲ್ಪ ಒಂದು ಹಳೆ ಕಾಲದ ಸಿನಿಮಾ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಬಟ್ ಅದೇನಂತ ಅಫಿಷಿಯಲ್ ಆಗಿ ನ್ಯೂಸ್ ಬರೋ ತನಕ ನಾವು ಖಚಿತವಾಗಿ ಹೇಳೋಕ್ಕಾಗಲ್ಲ. ಬಟ್ ಇಮಿಡಿಯೇಟಾಗಿ ದರ್ಶನ್ ಅವರು ಮತ್ತೊಂದು ಸಿನಿಮಾ ಮಾಡ್ತಾರಾ, ಪ್ರೇಮ್ ಅವರು ದರ್ಶನ್ ಅವರೊಂದಿಗೆ ಮತ್ತೊಂದು ಸಿನಿಮಾ ಮಾಡ್ತಾರ ಅಂತ ಕಾದು ನೋಡಬೇಕಾಗಿದೆ. ಸೊ ದರ್ಶನ್ ಅವರ ಲೈನಪ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಡೆವಿಲ್ ದ ಹೀರೋ ಹಾಗೆ ಮಿಲನಾ ಪ್ರಕಾಶ್ ಅವ್ರ ಮೇಲೆ ಸ್ವಲ್ಪ ಪ್ರೆಷರ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಕಾಟೇರ ಸಿನಿಮಾ ಅಷ್ಟು ದೊಡ್ಡ ಸಕ್ಸಸ್ ಆಗಿದೆ. ಸೊ ಇವರು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ಬಟ್ ಮಿಲನಾ ಪ್ರಕಾಶ್ ಅವರು ಪ್ರಿಪೇರ್ ಆಗಿ ಬಂದಿದ್ದಾರೆ. ಸೊ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ತೀನಿ. ಸೊ ನಿಮಗೆ ನಾನು ಮಾಡ್ತಾರೋ ಕಂಟೆಂಟ್ ಇಷ್ಟ ಆಗ್ತಾಯಿದೆ, ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಮುಜೋ ಕಡೆಯಿಂದ ಟೇಕ್ ಕೇರ್.